ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಚೆನ್ನಾಗಿ ಕಾಣಿಸ್ಬೇಕು, ಸುಂದರವಾಗಿ ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ಗ್ಲೋ ಜಾಸ್ತಿ ಆಗಬೇಕು, ನಮಗೆ ಯಂಗ್ ಲುಕ್ ಸಿಗಬೇಕು, ಇಲ್ಲ ನಮ್ಮ ಮುಖ ತುಂಬ ಪಳಪಳ ಆಗಿ ಶೈನ್ ಆಗಬೇಕು ಅಂತ ಆಸೆ ಯಾರಿಗಿರಲ್ಲ ಹೇಳಿ. ಎಲ್ರೂ ತಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರಲಿ ಅಂತೇಳಿ ತುಂಬ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಇಲ್ಲ ಮಾರ್ಕೆಟಲ್ಲಿ ಅವೈಲಬಲ್ ಇರೋವಂತಹ ಕಾಸ್ಟ್ಲಿ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ರುಟೀನ್, ಕ್ರೀಮ್ಸ್ ಮತ್ತು ಸೀರಮ್ಗಳನ್ನ ಎಲ್ಲ ಟ್ರೈ ಮಾಡ್ತೀವಿ. ಆದರೆ ನಮಗಿರೋ ಒಂದು ಕ್ವೆಶನ್ ಏನಂದರೆ, ಈ ಕಾಸ್ಟ್ಲಿ ಪ್ರಾಡಕ್ಟ್ಸು ಇಲ್ಲ ಈ ಸ್ಕಿನ್ ಕೇರ್ ರುಟೀನೆಲ್ಲ ನಾವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ ಗ್ಲೋ ಆಗುತ್ತಾ, ಇಲ್ಲ ನಿಜವಾಗ್ಲೂ ಅದು ನಮ್ಮ ಸ್ಕಿನ್ನಿಗೆ ಬೆನಿಫಿಟ್ಸ್ ಸಿಗುತ್ತಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಇರುತ್ತೆ. ಇನ್ನು ಕೆಲವರಿಗೆ ಯಾರು ಇಷ್ಟೊಂದು ಸ್ಕಿನ್ ಕೇರ್ ರುಟೀನೆಲ್ಲ ಫಾಲೋ ಮಾಡ್ತಾರೆ, ಎಷ್ಟೊಂದು ಕಾಸ್ಟ್ಲಿ ಪ್ರಾಡಕ್ಟ್ಸ್ನೆಲ್ಲ ತೊಗೊಬಂದು ನಾವು ಯೂಸ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಇದೆಲ್ಲ ನಮಗೆ ಯಾಕೆ, ಇಷ್ಟೊಂದೆಲ್ಲ ಸ್ಕಿನ್ ಕೇರ್ ರುಟೀನೆಲ್ಲ ನಾವು ಯಾಕೆ ಮಾಡಬೇಕು, ಇಷ್ಟೊಂದೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿ ಕೆಲವರು ಸುಮ್ಮನಾಗ್ಬಿಡ್ತಾರೆ. ಇವತ್ತಿನ ವಿಡಿಯೋ ಬಂದು, ಯಾರು ಸ್ಕಿನ್ ಕೇರ್ ರುಟೀನ್ ಇಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್ ನನಗೆ ಬೈ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲ 10 ಸ್ಕಿನ್ ಕೇರ್ ರುಟೀನ ನನಗೆ ಫಾಲೋ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಇವತ್ತು ಡಿಸ್ಕಸ್ ಮಾಡೋದು ಏನಂದರೆ, ಯಾವ ಫುಡ್ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಸ್ಕಿನ್ನಿಗೆ ಅದು ತುಂಬ ಒಳ್ಳೆಯದು, ಯಾವ ರೀತಿ ಅದು ನಮ್ಮ ಸ್ಕಿನ್ನಿಗೆ ಒಳಗಡೆಯಿಂದನೇ ಗ್ಲೋ ಕೊಡುತ್ತೆ, ಒಳಗಡೆಯಿಂದನೇ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸೋ ಥರ ಹೆಲ್ಪ್ ಮಾಡುತ್ತೆ, ಅದೆಲ್ಲ ಯಾವ್ಯಾವ ಫುಡ್ಸ್ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸ್ ಸ್ಕಿನ್ ಆಗಿರ್ಬೋದು, ಇಲ್ಲ ಕೈಗಳಾಗಿರ್ಬೋದು, ಇಲ್ಲ ಕಾಲುಗಳಾಗಿರ್ಬೋದು, ಯಾವಾಗ ನಾವು ತುಂಬ ಕಾನ್ಫಿಡೆಂಟ್ ಆಗಿರ್ತೀವಿ ಅಂದರೆ ಯಾವಾಗ ನಾವು ನಮ್ಮನ್ನು ನಾವು ಅಂದ್ಕೊಂಡ ಹಾಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಆಗುತ್ತೆ, ಆವಾಗ ನಾವು ತುಂಬ ಕಾನ್ಫಿಡೆಂಟ್ ಆಗಿರ್ತೀವಿ. ಕೆಲವೊಂದು ಸಲ ನಮ್ಮ ಮುಖದಲ್ಲಿ ಏನೋ ಒಂದು ಪಿಂಪಲ್ ಆಗಿರ್ಬೋದು, ಇಲ್ಲ ಡಾರ್ಕ್ ಸ್ಪಾಟ್ಸ್ ಇದ್ದರೆ ನಮಗೆ ಅದು ಕಾನ್ಫಿಡೆನ್ಸ್ನ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಸ್ಕಿನ್ನ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಯಾವ ಸ್ಟೆಪ್ನ ಫಾಲೋ ಮಾಡ್ತೀರಾ ಅನ್ನೋದು ಅದು ನಿಮ್ಮ ಡೆಸಿಷನ್. ನೀವು ನನ್ನ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಿಕೊಂಡೇ ನನ್ನ ಸ್ಕಿನ್ನ ಚೆನ್ನಾಗಿ ಮಾಡ್ಕೋತೀನಿ, ಇಲ್ಲ ಯಾವುದಾದ್ರು ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡೇ ನಾನು ನನ್ನ ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ಇದ್ದರೆ ಅದೂ ಕೂಡ ಓಕೆ. ಬಟ್ ನಾವು ಯಾವ ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ ಅದು ಕೂಡ ನಮ್ಮ ಸ್ಕಿನ್ ಮೇಲೆ ತುಂಬ ಇಂಪ್ಯಾಕ್ಟ್ ತೋರಿಸುತ್ತೆ. ನೀವು ನೋಡ್ಬೋದು, ನಾವು ತುಂಬ ಆಯಿಲಿ ಫುಡ್ ಎಲ್ಲ ತಿಂದರೆ ನಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ತುಂಬ ಜಂಕ್ ಫುಡ್ ಎಲ್ಲ ತಿಂದರೆ ನಮ್ಮ ಸ್ಕಿನ್ನಿಗೆ ಅದರಿಂದ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಯಾವ ಫುಡ್ನ ಕನ್ಸ್ಯೂಮ್ ಮಾಡಬೇಕು, ಅದರಿಂದ ನಮ್ಮ ಸ್ಕಿನ್ನಿಗೆ ಏನು ಬೆನಿಫಿಟ್ಸ್, ಒಳಗಡೆಯಿಂದನೇ ನಮಗೆ ಯಾವ ರೀತಿ ಫುಡ್ಡು ಗ್ಲೋ ಅನ್ನೋದನ್ನ ನೀಡುತ್ತೆ ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಸಿಗುವ 6 ಫುಡ್ ಐಟಮ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಹೇಗೆ ನಮ್ಮ ಕೊಲಾಜನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೇಗೆ ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ಹೆಲ್ಪ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಕಪ್ಪಗಾಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ನಮ್ಮ ಸ್ಕಿನ್ನ ಗ್ಲೋ ಇಂಪ್ರೂವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆಮ್ಲ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗೋದಕ್ಕೆ ಈ ಆಮ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಆಮ್ಲನ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಅದು ಕಹಿ ಇರುತ್ತೆ ಅಂತ ಹೇಳೋರು ಆಮ್ಲ ಜ್ಯೂಸ್ ಮಾಡಿಕೊಂಡು ಸಹ ಕನ್ಸ್ಯೂಮ್ ಮಾಡ್ಬೋದು. ಆಮ್ಲ ಬೆನಿಫಿಟ್ಸ್ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ತುಂಬ ಬೆನಿಫಿಟ್ಸ್ ಇದೆ ಆಮ್ಲದಲ್ಲಿ. ಅದರಲ್ಲಿ ವಿಟಮಿನ್ ಸಿ ಇರೋದು ಒಂದು ರೀಸನ್ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಆರೆಂಜಲ್ಲಿ ಎಷ್ಟು ವಿಟಮಿನ್ ಸಿ ಇದೆ ಅದಕ್ಕಿಂತ 10% ಜಾಸ್ತಿ ವಿಟಮಿನ್ ಸಿ ಎಲಿಮೆಂಟ್ಸು ಆಮ್ಲದಲ್ಲಿರುತ್ತೆ. ಸೊ ನಾವು ಆಮ್ಲನ ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಮ್ಲ ಜ್ಯೂಸ್ ದಿನ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಅನ್ನೋರು ಆಮ್ಲ ಉಪ್ಪಿನಕಾಯಿ ಮಾಡಿಕೊಂಡು ಊಟದ ಜೊತೆ ಅದನ್ನು ಸೇವಿಸ್ಬೋದು. ಎರಡನೆಯದು ಏನಂದರೆ ಬೀಟ್ರೋಟ್. ಇದು ನಮ್ಮ ಬಾಡಿಲಿ ಡಿಟಾಕ್ಸಿಫೈ ಏಜೆಂಟ್ ಥರನೇ ಆ್ಯಕ್ಟ್ ಮಾಡುತ್ತೆ.
ನಮ್ಮ ಲಿವರಲ್ಲಿ ಎಷ್ಟು ಟಾಕ್ಸಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಷ್ಟು ನಮ್ಮ ಮುಖ ಡಲ್ ಆಗುತ್ತೆ, ನಮ್ಮ ಸ್ಕಿನ್ನು ಎಲ್ಲ ತುಂಬ ಡಲ್ಲಾಗಿ ಕಾಣಿಸುತ್ತೆ. ನಾವು ಬೀಟ್ರೋಟ್ ಕನ್ಸ್ಯೂಮ್ ಮಾಡೋದ್ರಿಂದ ಬೀಟ್ರೋಟ್ ಲಿವರ್ನ ಕ್ಲೀನ್ ಮಾಡುತ್ತೆ, ಎಲ್ಲ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗುತ್ತೆ ಮತ್ತು ರಕ್ತ ಸಂಚಾರ ಕೂಡ ಸರಾಗವಾಗಿ ಆಗುತ್ತೆ. ಯೂಶ್ವಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನಾವು ನೋಡ್ಬೋದು ಯೋಗ ಫೇಸ್ ಎಕ್ಸಸೈಸಲ್ಲೆಲ್ಲ ಸ್ಕಿನ್ ಮಸಾಜು, ಫೇಸ್ ಮಸಾಜ್ ಈ ಥರ ಎಲ್ಲ ತುಂಬ ಎಕ್ಸಸೈಸ್ ಇರುತ್ತೆ. ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕಂತಲೇ ಮಾಡೋದು. ಸೊ ನಾವು ಬೀಟ್ರೂಟ್ ಕನ್ಸ್ಯೂಮ್ ಮಾಡೋದ್ರಿಂದ 10-20% ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿಲಿ ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಮ ಸ್ಕಿನ್, ನಮ್ಮ ಫೇಸ್ ಗ್ಲೋ ತುಂಬ ಜಾಸ್ತಿ ಆಗುತ್ತೆ. ನಾವು ಬೀಟ್ರೂಟ್ನ ತುಂಬ ವೆರೈಟೀಸಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಬೀಟ್ರೂಟ್ನ ಸ್ಟೀಮ್ ಮಾಡ್ಕೊಂಡು ಕೂಡ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಬೀಟ್ರೂಟ್ನ ಸಲಾಡ್ ಮಾಡ್ಕೋಬೋದು, ಜ್ಯೂಸ್ ಮಾಡಿಕೊಂಡು ಕೂಡ ನಾವು ಕನ್ಸ್ಯೂಮ್ ಮಾಡ್ಬೋದು. ಮುಂದಿನ ಸೂಪರ್ ಫುಡ್ ಯಾವುದಂದರೆ ಅದು ತೆಂಗಿನಕಾಯಿ. ತೆಂಗಿನಕಾಯಿ ನಿಜವಾಗ್ಲೂ ನಮ್ಮ ಮುಖಕ್ಕೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ನೀವು ಹೇಳ್ಬೋದು. ಯಾಕಂದರೆ ಇದರಲ್ಲಿ ಇರೋ ಫ್ಯಾಟಿ ಆ್ಯಸಿಡ್ಸ್ ನಮ್ಮ ಮುಖದಲ್ಲಿ ಡ್ರೈ ಸ್ಕಿನ್ ಪ್ರಾಬ್ಲಮ್ನೆಲ್ಲ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನ ಮಾಯ್ಶ್ಚರ್ ಆಗಿ ಇರೋ ಥರ ಹೆಲ್ಪ್ ಮಾಡುತ್ತೆ. ಗ್ಲಾಸಿ ಸ್ಕಿನ್ ಅಂತಲೂ ನೀವು ಹೇಳ್ಬೋದು. ನಾವು ತೆಂಗಿನಕಾಯಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಖಂಡಿತವಾಗಿಯೂ ದೂರ ಆಗುತ್ತೆ. ಮತ್ತು ಮುಖದಲ್ಲಿ ಸುಕ್ಕಿದ್ರೆ ಅದು ಕೂಡ ನಿಧಾನವಾಗಿ ಕಮ್ಮಿ ಆಗುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯ ಪ್ರಮಾಣದಲ್ಲಿ ನಮಗೆ ಬೆನಿಫಿಟ್ಸ್ನ ಕೊಡುತ್ತೆ. ಇನ್ನು 4ನೇದು ಅದು ಕ್ಯಾರೆಟ್. ನಾವು ದಿನಕ್ಕೆ ಅಟ್ಲೀಸ್ಟ್ 100 ಗ್ರಾಮಷ್ಟು ಕ್ಯಾರೆಟ್ನ ತಿಂದರೆ ಅದು ನಮ್ಮ ಬಾಡಿಲಿ ಹೈ ರೆಟಿನಾಲ್ನ ಜನ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಇರೋದೇ ಇಲ್ಲ. ಕ್ಯಾರೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಕೊಲಾಜನ್ ಬೂಸ್ಟ್ ಆಗುತ್ತೆ. ಆಮೇಲೆ ಕ್ಯಾರೆಟಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಕ್ಯಾರೆಟ್ನ ಕನ್ಸ್ಯೂಮ್ ಮಾಡಿದ್ರೆ ನಾವು ಯಂಗಾಗಿ ಕಾಣಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ನ ನಾವು ಹಾಗೆ ಕೂಡ ತಿನ್ಬೋದು, ಇಲ್ಲ ಜ್ಯೂಸ್ ಮಾಡಿಕೊಂಡು ಸಹ ಕುಡಿಬೋದು. ಮುಂಚೆ ಹೇಳಿರೋ ಫುಡ್ ಯಾವುದಂದರೆ ಅದು ಬೀಟ್ರೂಟ್, ಕ್ಯಾರೆಟ್ ಮತ್ತು ಆಮ್ಲ. ನೀವು ABC ಜ್ಯೂಸ್ ಮಾಡಿಕೊಂಡು ಕೂಡ ಕನ್ಸ್ಯೂಮ್ ಮಾಡ್ಬೋದು. 5ನೇದು ಪೊಮೊಗ್ರನೇಟ್. ಬಾಡಿ ಹೀಟ್ ಜಾಸ್ತಿ ಆದರೆ ಪಿಂಪಲ್ಸ್ ಆಗಲಿ ರೆಡ್ ಸ್ಪಾಟ್ಸ್ ಆಗಿ ನಮ್ಮ ಮುಖದ ಮೇಲೆ ಜಾಸ್ತಿ ಆಗುತ್ತೆ. ನಾವು ಪೊಮೊಗ್ರನೇಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇದು ನಮ್ಮ ಬಾಡಿ ಟೆಂಪರೇಚರ್ ಅಂದರೆ ನಮ್ಮ ಬಾಡಿ ಹೀಟನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೊಮೊಗ್ರನೇಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸನ್ಬರ್ನ್ ಕೂಡ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಡಾರ್ಕ್ ಸ್ಪಾಟ್ಸ್, ಹಳೆ ಕಲೆಗಳು ಇದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಪೊಮೊಗ್ರನೇಟ್ ಹೆಲ್ಪ್ ಮಾಡುತ್ತೆ. ನಾವು 1 ಮಂತ್ ಕಂಟಿನ್ಯೂಸ್ ಆಗಿ ಪೊಮೊಗ್ರನೇಟ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಪಿಂಪಲ್, ಡಾರ್ಕ್ ಸ್ಪಾಟ್ಸ್, ಇಲ್ಲ ರ್ಯಾಷಸ್ ಆಗಲಿ, ರೆಡ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಇದೆಲ್ಲ ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ. ವಿಟಮಿನ್ ಸಿ ಕೊಲಾಜನ್ನ ಬೂಸ್ಟ್ ಮಾಡೋದಕ್ಕೆ ಕೂಡ ಈ ಫುಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫುಡ್ ಯಾವುದಂದರೆ ಅದು ಸ್ಯಾಫ್ರನ್. ಇದು ಕೇಳೋದಕ್ಕೆ ಕ್ಲಾಸಿ ಆಗಿದ್ರೂ ಇದು ನಮಗೆ ನೇಚರಲ್ಲಿ ಸಿಕ್ಕಿರುವಂಥ ಒಂದು ಬೆಸ್ಟ್ ಸ್ಕಿನ್ನಿಗೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆ್ಯಂಟಿ ಪಿಗ್ಮೆಂಟೇಷನ್ ಪ್ರಾಪರ್ಟೀಸ್ ಇದೆ. ಮತ್ತು ನಾವು ಸ್ಯಾಫ್ರನ್ನ ಕಮ್ಮಿ ಪ್ರಮಾಣದಲ್ಲಿ 1 ತಿಂಗಳು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಮುಖದಲ್ಲಿರೋ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಎಲ್ಲದನ್ನು ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನಿಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಮ್ಮ ಸ್ಕಿನ್ನನ್ನು ಯಾವ ರೀತಿ ನ್ಯಾಚುರಲ್ ಆಗಿ ಒಳಗಡೆಯಿಂದನೇ ಕೇರ್ ಮಾಡ್ಬೋದು, ಯಾವ ರೀತಿ ಫುಡ್ ತಿಂದರೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ 6 ಫುಡ್ನ ನೀವು ನಿಮ್ಮ ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಜಾಸ್ತಿ ಟಿಪ್ಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಯಾವುದಾದ್ರೂ ರೀತಿಯ ಇನ್ಫಾರ್ಮೇಷನ್ ಬೇಕಂದರೆ ನೀವು ನನಗೆ ಕಾಮೆಂಟ್ಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.